ಇನ್ನು ಧರ್ಮಸ್ಥಳ ಪ್ರಕರಣ ಸಂಬಂಧ ಚಿನ್ನಯ್ಯ ಅಂಡ್ ಟೀಮ್ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು. ಅರ್ಜಿಯಲ್ಲಿ ಏನೆಲ್ಲ ಪ್ರಸ್ತಾಪ ಮಾಡಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಇದರ ನಡುವೆ ಕುತೂಹಲಕಾರಿ ಎಂಬಂತೆ ಸಿದ್ದರಾಮಯ್ಯರನ್ನ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ಧರ್ಮಸ್ಥಳ ಪ್ರಕರಣದ ತನಿಖೆ ನಡೀತಾ ಇದೆ. ಮಾಸ್ಕ್ ಧರಿಸಿ ಬಂದಿದ್ದ ಚಿನ್ನಯ್ಯ ಕೋರ್ಟ್ನಲ್ಲಿ ಹೇಳಿಕೆ ದಾಖಲು ಮಾಡ್ತಿದ್ದಾನೆ. ಈ ಮಧ್ಯೆ ನಿನ್ನೆ ಸುದ್ದಿಯೊಂದು ಹೊರಬಿದ್ದಿತ್ತು. ಅದೇನಂದ್ರೆ ಚಿನ್ನಯ್ಯ ಮತ್ತು ಟೀಮ್ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿತ್ತು. ಇದೀಗ ಅರ್ಜಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಿದ್ರು ಎಂಬ ವಿಚಾರವೂ ಹೊರಬಿದ್ದಿದೆ. ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯನ ಬಗ್ಗೆ ಉಲ್ಲೇಖ. ರಿಟ್ ಪಿಟಿಷನ್ ನಲ್ಲಿ ಚಿನ್ನಯ್ಯನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಚಿನ್ನಯ್ಯ 1995ರಲ್ಲಿ ತಮ್ಮ ಅಣ್ಣನ ಮೂಲಕ ಧರ್ಮಸ್ಥಳಕ್ಕೆ ಬಂದಿದ್ದು ದೇವಸ್ಥಾನದಲ್ಲಿ ಕೆಲಸ ಸಿಕ್ಕಿದರ ಬಗ್ಗೆ ಪ್ರಸ್ತಾಪಿಸಿದ್ದಾನೆ. ಧರ್ಮಸ್ಥಳದ ಕುರಿತಾಗಿ ಕೆಲವು ಆರೋಪಗಳನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ. ಹೆಣ ಸುಡೋದ್ರಲ್ಲಿ ಅರ್ಜಿದಾರರನ್ನ ಬಲವಂತವಾಗಿ ಬಳಕೆ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರು, ಬಡವರು ಮತ್ತು ಯಾತ್ರಿಕರು ಕೂಡ ಹತ್ಯೆಯಾಗಿದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಜೊತೆಗೆ ಚಿನ್ನಯ್ಯ ಮತ್ತಷ್ಟು ಆರೋಪ ಮಾಡಿದ್ದಾನೆ. 1995ರಿಂದ 98ರವರೆಗೆ ನೇತ್ರಾವತಿ ನದಿ ತೀರದಲ್ಲಿ ಅನೇಕ ಶವಗಳು ತೇಲಿ ಬಂದಿವೆ. ಕೆಲ ಶವಗಳು ಕೊಳೆತ ಸ್ಥಿತಿಯಲ್ಲಿ ನದಿಯಿಂದ ತೆಗೆಯಲಾಗಿದೆ. ಇವು ಸಾಮಾನ್ಯವಾದ ಸಾವುಗಳು ಅಲ್ಲ ಅಂತ ಅಂದಿದ್ದಾರೆ. ಈ ಶವಗಳನ್ನ ಬೇಗ ಹೂಳಬೇಕು ಅಂತ ಹೇಳ್ತಿದ್ರು ಅಂತ ಚಿನ್ನಯ್ಯ ಆರೋಪಿಸಿದ್ದಾನೆ. ಇಷ್ಟೇ ಅಲ್ಲ, ದೇಗುಲದ ಮೇಲ್ವಿಚಾರಕನ ಬಗ್ಗೆಯೂ ಅರ್ಜಿಯಲ್ಲಿ ಉಲ್ಲೇಖವಾಗಿದೆ. 2008ರಿಂದ 2014ರಲ್ಲಿ ಕ್ರೂರ ಕೆಲಸಗಳನ್ನ ಮಾಡಲಾಗಿದೆ. ದೇಗುಲದ ಮೇಲ್ವಿಚಾರಕ ಪ್ರಶಾಂತ್ ಹಿಂಸೆ ನೀಡಿದ್ದಾರೆ. ಅತಿ ಹೆಚ್ಚು ಶವಗಳನ್ನ ಹೂಳಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಜೊತೆಗೆ 2010ರಲ್ಲಿ ಓರ್ವ ಶಾಲಾ ವಿದ್ಯಾರ್ಥಿನಿಯನ್ನ ಹೂಳಲಾಗಿದೆ. 15ರಿಂದ 17 ವರ್ಷದ ಯುವತಿಯನ್ನ ಹೂತು ಹಾಕಲಾಗಿದೆ. ಶಾಲೆ ಯೂನಿಫಾರ್ಮ್ನಲ್ಲಿ ಹೂತಿರೋದಾಗಿ, ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಗುರುತೂ ಇತ್ತು ಅಂತ ಅರ್ಜಿಯಲ್ಲಿ ಆರೋಪಿಸಲಾಗಿದೆ. ಇನ್ನು ಯುವತಿಯೊಬ್ಬಳ ಸಾವಿನ ಬಗ್ಗೆಯೂ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 2012ರಲ್ಲಿ ಮೈಸೂರಿನ ಯುವತಿಯನ್ನ ಹೂಳಲಾಗಿದೆ. ಆಕೆಗೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಲಾಗಿತ್ತು. ಯುವತಿಗೆ ಆಸಿಡ್ ಅನ್ನ ಹಾಕಿ ಸುಟ್ಟಿದ್ರು. ಯುವತಿಯ ವೈಯಕ್ತಿಕ ವಸ್ತುಗಳನ್ನ ಸುಡಲು ಹೇಳಿದ್ರು ಅಂತ ಚಿನ್ನಯ್ಯ ಅಂಡ್ ಟೀಮ್ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದೆ. ಬಡವರು ಮತ್ತು ಭಿಕ್ಷುಕರು ಧರ್ಮಸ್ಥಳಕ್ಕೆ ಬಂದ್ರೆ ಅವರನ್ನ ಬಸ್ನಲ್ಲಿ ಮಂಗಳೂರು, ಸಕಲೇಶ್ಪುರಕ್ಕೆ ಕಳಿಸ್ತಾ ಇದ್ರು. ಅವರು ಮರಳಿ ಬಂದ್ರೆ ಕುರ್ಚಿಗೆ ಕಟ್ಟಿ ಹಾಕ್ತಿದ್ರು. ಟವೆಲ್ನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡ್ತಿದ್ರು ಅಂತ ಅರ್ಜಿಯಲ್ಲಿ ಆರೋಪಿಸಲಾಗಿದೆ. ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಕುಟುಂಬದ ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. 2014ರಲ್ಲಿ ಚಿನ್ನಯ್ಯನ ಸೋದರಳಿಯನ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ದೇವಸ್ಥಾನದ ಶಾಲೆ ಪಿಇ ಶಿಕ್ಷಕನಿಂದ ಲೈಂಗಿಕ ದೌರ್ಜನ್ಯವೆಸಗಲಾಗಿತ್ತು. ಮೇಲ್ವಿಚಾರಕ ಪ್ರಶಾಂತ್ ನಿರಂತರವಾಗಿ ಹಿಂಸೆ ಕೊಟ್ಟಿದ್ದಾರೆ. ಚಿನ್ನಯ್ಯ ಕುಟುಂಬ ಸಮೇತ ಪರಾರಿಯಾಗಲು ನಿರ್ಧರಿಸಿದ್ರು. ಡಿಸೆಂಬರ್ 2014ರಲ್ಲಿ ಕುಟುಂಬದೊಂದಿಗೆ ಆಂಧ್ರಕ್ಕೆ ಪರಾರಿಯಾದ್ರು ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ. ಇನ್ನು ಶವಗಳನ್ನ ಹೂಳಲು ಬಳಸಿದ ಸಾಧನ ಇರಿಸಲಾಗ್ತಿತ್ತು. ಎಲ್ಲಾ ಸ್ಥಳಗಳನ್ನ ಎಫ್ಎಸ್ಎಲ್ ತಂಡಕ್ಕೆ ತೋರಿಸಲು ಸಿದ್ಧರಾಗಿದ್ದಾರೆ ಅಂತ ಅರ್ಜಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇನ್ನು ಎಸ್ಐಟಿ ರಚನೆ ಬಗ್ಗೆ ರಿಟ್ ನಲ್ಲಿ ಇರೋದೇನಂದ್ರೆ, ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸಿಬಿಐ, ಎನ್ಐಎ, ಎಫ್ಎಸ್ಎಲ್ ಸಹಿತ ಇರುವಂತೆ ಎಸ್ಐಟಿ ರಚನೆಯಾಗಬೇಕು. ಶವಗಳನ್ನ ಹೂತಿದ್ದ ಜಾಗ, ಉತ್ಖನನ, ಡಿಎನ್ಎ ಪರೀಕ್ಷೆ ಮಾಡಬೇಕು. ಪೊಲೀಸರು ಭ್ರಷ್ಟಾಚಾರ ಎಸಗಿರೋ ಬಗ್ಗೆ ತನಿಖೆ ಆಗಲಿ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ 2018ರ ಪ್ರಕಾರ ಅರ್ಜಿದಾರ ಹಾಗೂ ಕುಟುಂಬಕ್ಕೆ ಸಂಪೂರ್ಣ ರಕ್ಷಣೆ ನೀಡಬೇಕು. ಕಾಣೆಯಾಗಿರೋ ಕುಟುಂಬಗಳಿಗೆ ಹೆಲ್ಪ್ಲೈನ್ ಹಾಗೂ ಡಿಎನ್ಎ ಸಂಗ್ರಹ ವ್ಯವಸ್ಥೆ ಮಾಡಲು ಅರ್ಜಿದಾರರು ಮನವಿ ಮಾಡಿದ್ರು. ಜೊತೆಗೆ ಬಲಿಯಾದವರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು. ದೇಗುಲದ ದಾಖಲೆ, ಸಿಸಿಟಿವಿ ಸಂರಕ್ಷಣೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿತ್ತು. ನಿನ್ನೆ 6 ಗಂಟೆಗಳ ಕಾಲ ಚಿನ್ನಯ್ಯ ಹೇಳಿಕೆ ದಾಖಲು. ಚಿನ್ನಯ್ಯ ಕಣ್ಣೀರಿಡುತ್ತಿದ್ದ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆ. ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆ ದಾಖಲಿಸಿದ್ದಾನೆ. ನಿನ್ನೆ ಸುಮಾರು 6 ಗಂಟೆಗಳ ಕಾಲ ಹೇಳಿಕೆ ದಾಖಲು ಮಾಡಲಾಗಿದೆ. ನಾಳೆ ಮತ್ತೆ ಚಿನ್ನಯ್ಯನನ್ನ ಹಾಜರುಪಡಿಸಲು ಕೋರ್ಟ್ ಆದೇಶ ನೀಡಿದೆ. ಈ ನಡುವೆ ಹೇಳಿಕೆ ಬಳಿಕ ಚಿನ್ನಯ್ಯ ಕಣ್ಣೀರ್ ಹಾಕಿದ್ದ. ಕಣ್ಣೀರಿಡುತ್ತಾ ಕೋರ್ಟ್ನಿಂದ ಹೊರಬಂದಿದ್ದ ದೃಶ್ಯ ಟಿವಿ9ನಲ್ಲಿ ಸೆರೆಯಾಗಿದೆ. ಈ ಬೆಳವಣಿಗೆಗಳ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ 2ನೇ ನೋಟಿಸ್ಗೂ ಡೋಂಟ್ ಕೇರ್ ಅಂದಿದ್ದಾರೆ. ನಿನ್ನೆ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕಿದ್ದ ತಿಮರೋಡಿ ಬಂಧನದ ಭೀತಿ ಹಿನ್ನೆಲೆ ತಲೆಮರೆಸಿಕೊಂಡಿದ್ದಾರೆ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ದಾಖಲೆಗಳ ಸಮೇತ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಈ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದಾದ 1 ಗಂಟೆ ಬಳಿಕ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ.
ಬೆಂಗಳೂರಿನಿಂದ ರಮೇಶ್ ಜೊತೆ ಅಶೋಕ್, ಟಿವಿ9 ದಕ್ಷಿಣ ಕನ್ನಡ.